ಸ್ನೇಹಿತರೆ, ನೀವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಧ್ವಜವನ್ನು ನೋಡಿರ್ತೀರಿ ಅಂತ ಅಂದ್ಕೊಳ್ತೇನೆ. ಎರಡೂ ಧ್ವಜಗಳು ಆಲ್ಮೋಸ್ಟ್ ಒಂದೇ ರೀತಿಯಾಗಿ ಕಾಣುತ್ತೆ. ಎರಡೂ ಧ್ವಜಗಳ ಮೇಲ್ಭಾಗದ ಎಡಬದಿಯಲ್ಲಿ ಈ ಒಂದೇ ರೀತಿಯ ಚಿಹ್ನೆಯೊಂದು ಕಾಣಿಸುತ್ತೆ. ಅದು ಆಯಾಯ ದೇಶಗಳ ಚಿಹ್ನೆಯಂತೂ ಅಲ್ಲವೇ ಅಲ್ಲ. ಆ ದೇಶಗಳ ಮೂಲ ಇತಿಹಾಸಕ್ಕೂ ಆ ಚಿಹ್ನೆಗೂ ಯಾವುದೇ ಸಂಬಂಧ ಕೂಡ ಇಲ್ಲ. ಹಾಗಾದ್ರೆ ಅದು ಯಾವ ಚಿಹ್ನೆ ಅಂತ ಕೇಳ್ತೀರಾ? ಅದು ಒಂದು ಕಾಲದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಂಡು ಜಗತ್ತಿನಾದ್ಯಂತ ಅನೇಕ ದೇಶಗಳನ್ನ ತಮ್ಮ ವಸಾಹತುಗಳನ್ನಾಗಿ ಮಾಡಿ ಆಳ್ವಿಕೆ ನಡೆಸಿದ ಬ್ರಿಟನ್ನ ಯೂನಿಯನ್ ಜಾಕ್ನ ಚಿಹ್ನೆ. ಬ್ರಿಟನ್ ಸಾಮ್ರಾಜ್ಯ ತಮ್ಮ ದೇಶವನ್ನ ಆಳ್ವಿಕೆ ನಡೆಸಿದ ನೆನಪಿಗಾಗಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ತಮ್ಮ ರಾಷ್ಟ್ರಧ್ವಜದಲ್ಲಿ ಯೂನಿಯನ್ ಜಾಕ್ನ ಚಿಹ್ನೆಯನ್ನ ಹಾಕಿಕೊಂಡಿದೆ. ಅದೇ ಯೂನಿಯನ್ ಜಾಕ್ನ ಚಿಹ್ನೆಯನ್ನ ಭಾರತದ ರಾಷ್ಟ್ರಧ್ವಜದಲ್ಲೂ ಅಳವಡಿಕೆ ಮಾಡಬೇಕು ಅಂತ ಗಾಂಧೀಜಿ ಬಯಸಿದ್ದರ? ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ಅಂಥದ್ದೊಂದು ಕರಾಳ ಸತ್ಯ ಬೆಳಕಿಗೆ ಬರುತ್ತೆ. ಒಂದು ವೇಳೆ ಗಾಂಧೀಜಿಯವರು ಬಯಸಿದಂತೆ ಆಗುತ್ತಾ ಇದ್ದಿದ್ರೆ ಇವತ್ತು ಭಾರತದ ರಾಷ್ಟ್ರಧ್ವಜದಲ್ಲಿಯೂ ಬ್ರಿಟನ್ ಸಾಮ್ರಾಜ್ಯ ಭಾರತವನ್ನ ಆಳಿದ ನೆನಪಿಗಾಗಿ ಯೂನಿಯನ್ ಜಾಕ್ ರಾರಾಜಿಸ್ತಾ ಇತ್ತು. ಹಾಗಾದ್ರೆ ಗಾಂಧೀಜಿಯವರು ಈ ಬಗ್ಗೆ ಏನು ಹೇಳಿದ್ರು? ಗಾಂಧೀಜಿಯವರು ಜುಲೈ 19, 1947 ದೆಹಲಿಯಲ್ಲಿ ನಡೆದಿದ್ದಂತಹ ಪ್ರಾರ್ಥನಾ ಸಭೆಯಲ್ಲಿ ಈ ಬಗ್ಗೆ ಹೇಳ್ತಾರೆ. ಇದನ್ನ ದಿ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಕೃತಿಯ ವಾಲ್ಯೂಮ್ 96 ದಾಖಲು ಮಾಡಲಾಗಿದೆ. ಹಾಗಾದ್ರೆ ಗಾಂಧೀಜಿಯವರು ಭಾರತದ ರಾಷ್ಟ್ರಧ್ವಜದಲ್ಲಿ ಯೂನಿಯನ್ ಜಾಕ್ ಚಿಹ್ನೆ ಇರಬೇಕು ಎಂಬುದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಆಗಷ್ಟೇ ರಾಷ್ಟ್ರಧ್ವಜವು ವಿನ್ಯಾಸದ ಹಂತದಲ್ಲಿತ್ತು. ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಈ ರಾಷ್ಟ್ರಧ್ವಜ ಸಮಿತಿಯ ಅಧ್ಯಕ್ಷರಾಗಿದ್ರು. ಈ ಸಮಯದಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದಂತಹ ಮೌಂಟ್ ಬ್ಯಾಟನ್ ನಿಮ್ಮ ರಾಷ್ಟ್ರಧ್ವಜದಲ್ಲಿ ಯೂನಿಯನ್ ಜಾಕ್ ಚಿಹ್ನೆ ಇರಬೇಕು ಅಂತ ಪ್ರಸ್ತಾಪ ಮಾಡಿದ್ದ. ಇದನ್ನ ಕೇಳಿದ್ದಂತಹ ರಾಷ್ಟ್ರಪ್ರೇಮಿಯೊಬ್ಬರು, ಹಾಗೇದಾದ್ರೂ ಆದ್ರೆ ನಾವು ಆ ಧ್ವಜವನ್ನ ಹರಿದು ಹಾಕ್ತೇವೆ ಮತ್ತು ಅಗತ್ಯ ಎನಿಸಿದ್ರೆ ರಾಷ್ಟ್ರಧ್ವಜಕ್ಕಾಗಿ ನಮ್ಮ ಪ್ರಾಣವನ್ನ ಬೇಕಾದರೂ ತ್ಯಾಗ ಮಾಡಲು ಸಿದ್ಧ ಅಂತ ಹೇಳ್ತಾರೆ. ಇದಕ್ಕೆ ಗಾಂಧೀಜಿಯವರು ಜುಲೈ 19 ತಮ್ಮ ಪ್ರಾರ್ಥನಾ ಸಭೆಯಲ್ಲಿ ಪ್ರತಿಕ್ರಿಯೆ ನೀಡುತ್ತಾ, ನಮ್ಮ ರಾಷ್ಟ್ರಧ್ವಜದ ಒಂದು ಮೂಲೆಯಲ್ಲಿ ಯೂನಿಯನ್ ಜಾಕ್ ಇದ್ರೆ ತಪ್ಪೇನು? ಬ್ರಿಟಿಷರು ನಮಗೆ ಹಾನಿ ಮಾಡಿದ್ದರೆ ಅದು ಅವರ ಧ್ವಜದಿಂದ ಮಾಡಿಲ್ಲ ಮತ್ತು ನಾವು ಬ್ರಿಟಿಷರ ಸದ್ಗುಣಗಳನ್ನು ಸಹ ಗಮನಿಸಬೇಕು. ಅವರು ಸ್ವಯಂ ಪ್ರೇರಣೆಯಿಂದ ಭಾರತದಿಂದ ಹಿಂದೆ ಸರಿದು ಅಧಿಕಾರವನ್ನು ನಮ್ಮ ಕೈಗೆ ಇಡ್ತಾ ಇದ್ದಾರೆ. ನಾವು ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನ ಮುಖ್ಯ ಚೌಕಿದಾರರನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆ. ಇಷ್ಟು ದಿನ ಅವರು ಬ್ರಿಟಿಷ್ ರಾಜಪ್ರಭುತ್ವದ ಸೇವಕರಾಗಿದ್ರು, ಈಗ ಅವರು ನಮ್ಮ ಸೇವಕರಾಗುತ್ತಿದ್ದಾರೆ. ನಾವು ಅವರನ್ನ ನಮ್ಮ ಸೇವಕರನ್ನಾಗಿ ನೇಮಿಸಿಕೊಂಡಾಗ ನಮ್ಮ ಧ್ವಜದ ಒಂದು ಮೂಲೆಯಲ್ಲಿ ಅವರ ಧ್ವಜವೂ ಇದ್ದರೆ ಭಾರತಕ್ಕೆ ಯಾವುದೇ ದ್ರೋಹವೂ ಆಗುತ್ತಿರಲಿಲ್ಲ. ಆದರೆ ಅಂತಹ ಔದಾರ್ಯವನ್ನು ತೋರಿಸಲು ಸಾಧ್ಯವಾಗದಿರುವುದು ನನಗೆ ನೋವುಂಟು ಮಾಡುತ್ತಿದೆ. ನನಗೆ ಈ ಹಿಂದೆ ಇದ್ದಷ್ಟೇ ಅಧಿಕಾರ ಈಗಲೂ ಇದ್ದಿದ್ದರೆ ರಾಷ್ಟ್ರಧ್ವಜದಲ್ಲಿ ಯೂನಿಯನ್ ಜಾಕ್ ಸೇರಿಸುವಷ್ಟು ಔದಾರ್ಯ ತೋರಿಸದ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾ ಇದ್ದೆ ಅಂತ ಹೇಳುವ ಮುಖಾಂತರ ನಮ್ಮ ರಾಷ್ಟ್ರಧ್ವಜದ ಮೇಲಿನ ಒಂದು ಬದಿಯಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಪ್ರತೀಕವಾಗಿರುವಂತಹ ಯೂನಿಯನ್ ಜಾಕ್ನ ಚಿತ್ರವು ಇರಬೇಕು ಅನ್ನುವಂತಹ ಬಲವಾದ ಅಪೇಕ್ಷೆಯನ್ನು ಅವರು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಅಂತಹ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದ ಧ್ವಜ ರಚನಾ ಸಮಿತಿಯ ಸದಸ್ಯರ ವಿರುದ್ಧ ನೇರವಾಗಿ ಕಿಡಿಕಾರಿದರು. ಕೊನೆಗೆ ರಾಷ್ಟ್ರಧ್ವಜ ಸಮಿತಿಯ ಪಿಂಗಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದಂತಹ ಕೇಸರಿ, ಬಿಳಿ, ಹಸಿರು ತ್ರಿವರ್ಣ ಹೊಂದಿರುವಂತಹ ಮಧ್ಯದಲ್ಲಿ ಅಶೋಕ ಚಕ್ರ ಇರುವಂತಹ ಧ್ವಜ ವಿನ್ಯಾಸವನ್ನು ಅಂತಿಮಗೊಳಿಸಿ ಅದನ್ನೇ ನಮ್ಮ ರಾಷ್ಟ್ರಧ್ವಜ ಅಂತ ಸ್ವೀಕಾರ ಮಾಡಲಾಯಿತು. ಒಂದು ವೇಳೆ ಗಾಂಧೀಜಿಯವರು ಬಯಸಿದ್ದೇ ಆಗುತ್ತಿದ್ದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳ ರಾಷ್ಟ್ರಧ್ವಜದಲ್ಲಿ ಇರುವ ಹಾಗೆ ಭಾರತದ ರಾಷ್ಟ್ರಧ್ವಜದಲ್ಲೂ ಯೂನಿಯನ್ ಜಾಕ್ನ ಚಿಹ್ನೆ ಇರ್ತಾ ಇತ್ತು ಮತ್ತು ವಸಾಹತುಶಾಹಿ ಪ್ರಜ್ಞೆಯ ಶಾಶ್ವತ ಗುಲಾಮಿ ಭಾವ ಭಾರತದಲ್ಲೂ ಇರ್ತಾ ಇತ್ತು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.